ಈ ಸರಿ ನಮ್ಗೆ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ನಮ್ಮ ಕಾಂಗ್ರೆಸ್ಗೆ ಕೊಡ್ತಾರೆ ಜನ. ಸಾಹುಕಾರರಿಗೋಸ್ಕರ ನಮ್ಮ ಸರ್ಕಾರ ಇಲ್ಲ, ಬಡವರಿಗೋಸ್ಕರ ಇರೋ ಸರ್ಕಾರ ಇದು. ಖಂಡಿತವಾಗ್ಲೂ ಬಡವರು ನಮಗೆ ಸಹಕಾರ ಕೊಟ್ಟೆ ಕೊಡ್ತಾರೆ. ಇವತ್ತು ನಮ್ಮನ್ನು ವಿನ್ ಮಾಡೇ ಮಾಡಿಸ್ತಾರೆ. ಮೋದಿ ಸರ್ಕಾರ ಮಾಡಿ ಸಾಕು, ಜನಗಳಿಗೆ ಮಾಡಿದ್ ಸಾಕು, ಅವಸ್ಥೆ ಪಟ್ಟಿದ್ ಸಾಕು. ಕೋವಿಡ್ ಟೈಮಲ್ಲಿ ಬರೀ ಟಮಟೆ ಹೊಡಿ ಅಂತ ಹೇಳಿದ್ರು, ನಮ್ಗೆ ಏನ್ ಬೇಕೋ ಅದನ್ನ ಕೊಟ್ಟಿಲ್ಲ. ಎಲ್ಲರಿಗೂ ಗೊತ್ತಾಗಿದೆ ಈ ಸರಿ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ, ಸೆಂಟ್ರಲ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಜನಗಳಿಗೆ ಏನ್ ರೀಚ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಗೆ ಯಾರಾದ್ರೂ ನಡೆಯುತ್ತೆ, ನಮ್ಗೆ ಕಾಂಗ್ರೆಸ್ ಇಂದ ಯಾರು ಬೇಕಾದ್ರೂ ಬರ್ಬೋದು, ಯಾರಿಗೆ ಎಮಿನೆಂಟ್ ಇದೆಯೋ ಅವ್ರು ಬರ್ತಾರೆ. ಆದ್ರೆ ರಾಹುಲ್ ಗಾಂಧಿ ಬಂದ್ರೆ ಒಳ್ಳೇದು ಅಂತ. ಕಾಂಗ್ರೆಸ್ ಬಂದು 20ಕ್ಕನ ಮೇಲೆ ಚಾನ್ಸಸ್ ಇದೆ. ನಾವು ಈ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ನಮ್ಗೆ ಜನಗಳು ಹೇಳ್ತಾ ಇದ್ದಾರೆ, ನಮ್ಮ ಪರವಾಗಿ ಜನಗಳ ಪರವಾಗಿ ನಿಂತಿರೋದು ಕಾಂಗ್ರೆಸ್ ಸರ್ಕಾರ, ನಾವು ಖಂಡಿತವಾಗಿ ಆಗ್ತೀವಿ ಅಂತ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ನಾವು ಒಂದು ಮ್ಯಾಕ್ಸಿಮಮ್ ವರ್ಗು ಇಟ್ಕೊಂಡಿದೀವಿ. ಇನ್ನು ನಮ್ ಸ್ನಾನ ಜಾಸ್ತಿ ಕೂಡ ಬರ್ಬೋದು, ಹೇಳಕ್ಕಾಗಲ್ಲ. ಬಿಜೆಪಿ ಲಾಸ್ಟ್ ಟೈಮ್ ನಮ್ಗೆ ಒಂದ್ ಸ್ನಾನ ಸಿಕ್ಕಿತ್ತು, ಅದೇ ರೀತಿ ಅವ್ರ ಗತಿ ಆಗುತ್ತೆ ಈ ಸರಿ. ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ ಹೆಸರು ಗೊತ್ತಾಗಿಲ್ಲ? ಮುನಿಸ್ವಾಮಿ ಅಂತ. ವೋಟ್ ಹಾಕಿದ್ದೀರಾ ಸರ್? ಹಾ, ಖಂಡಿತವಾಗ್ಲು. 28 ಕ್ಷೇತ್ರ ಇದೆ. ಈ 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆಲ್ಬಹುದು, ಹಾಗೆ ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಬಹುದು? ಕಾಂಗ್ರೆಸ್ ಬಂದು 20ಕ್ಕನ ಮೇಲೆ ಚಾನ್ಸಸ್ ಇದೆ. 20 ಸೀಟ್ಗನ ಮೇಲೆ ನಾವು ವಿನ್ ಮಾಡೇ ಮಾಡ್ತೀವಿ. JDS 1 ಸೀಟು ಬರೋದು ಡೌಟೇ. ಏನೋ ಬಿಜೆಪಿ ಏನೋ ಒಂದು 5-6 ಸೀಟ್ ಬರ್ಬೋದೇನೋ, ಈಗ ಇಂಡಿಪೆಂಡೆಂಟ್ ಯಾವ್ದಾನೋ ಒಂದು ಬರ್ಬೋದು. ಅಷ್ಟು ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರ ಇಷ್ಟು ಕ್ಷೇತ್ರವನ್ನ ಗೆಲ್ಲುತ್ತೆ ಅಂತ ಹೇಗೆ ಹೇಳ್ತಿದ್ದೀರಾ? ಮೇಡಮ್, ಈಗ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ಸರ್ಕಾರ ಕೊಟ್ಟಿರೋದು ನಿಮ್ಗೆ ಗೊತ್ತೇ ಇದೆ. ಬಡವರ ಬಗ್ಗೆ ನಾವು ಸರ್ಕಾರ ರಚನೆ ಮಾಡಿರೋದು. ಬಡವರಿಗೋಸ್ಕರ ನಾವು 2,000 ರೂಪಾಯಿ ಇವತ್ತು ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ, ಅನ್ನ ಭಾಗ್ಯ ಕೊಟ್ಟಿದ್ದೀವಿ, ಮತ್ತೆ ಬಸ್ ಫ್ರೀ ಮಾಡಿದ್ದೀವಿ, ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ದೀವಿ. ಬಡವರಿಗೋಸ್ಕರ ಇದೆಲ್ಲ ಮಾಡಿರೋದು. ಸಾಹುಕಾರರಿಗೋಸ್ಕರ ನಮ್ಮ ಸರ್ಕಾರ ಇಲ್ಲ, ಬಡವರಿಗೋಸ್ಕರ ಇರೋ ಸರ್ಕಾರ ಇದು. ಖಂಡಿತವಾಗ್ಲೂ ಬಡವರು ನಮಗೆ ಸಹಕಾರ ಕೊಟ್ಟೆ ಕೊಡ್ತಾರೆ. ಇವತ್ತು ನಮ್ಮನ್ನು ವಿನ್ ಮಾಡೇ ಮಾಡಿಸ್ತಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿರೋದು ಅದ್ಭುತವಾದ ಗ್ಯಾರಂಟಿಗಳು. ಮತ್ತೆ ಕೋವಿಡ್ ಟೈಮಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದ MP-ಗಳಾಗ್ಲಿ MLA-ಗಳಾಗ್ಲಿ ಜನಗಳಿಗೆ ಸ್ಪಂದಿಸಿದ್ದಾರೆ. ಇದೇ ಬಿಜೆಪಿ ಸರ್ಕಾರ ಸ್ಪಂದಿಸಿಲ್ಲ, ದುಡ್ಡು ಮಾಡಿದ್ರು, ಲೂಟ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಿ ಜನಗಳನ್ನ ಒಳ್ಳೇದು ಕೆಟ್ಟದ್ದು ನೋಡಿದೆ. ಇವ್ರೇನ್ ಮಾಡಿದ್ದಾರೆ ನಿಮ್ಗೆ ಗೊತ್ತಲ್ಲ. ಕೋವಿಡ್ ಅಲ್ಲಿ ಎಷ್ಟೆಲ್ಲ ಲೂಟ್ ಮಾಡಿದ್ರು ನೀವೇ ಹೇಳಿ, ನಿಮ್ಗೆ ಗೊತ್ತಿದೆ. ಎಷ್ಟು ಮೀಡಿಯಾದಲ್ಲಿ ಬಂದಿದೆ, ಎಷ್ಟು ಪೇಪರ್ಗಳಲ್ಲಿ ಬಂದಿದೆ. ಹಾಗಾಗ್ಬಿಟ್ಟು ಖಂಡಿತವಾಗ್ಲು ಈ ಸರಿ ನಮ್ಗೆ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ನಮ್ಮ ಕಾಂಗ್ರೆಸ್ಗೆ ಕೊಡ್ತಾರೆ ಜನ, ಅದು ಗ್ಯಾರಂಟಿ. ನೀವ್ ಹೇಳಿರೋ ಪ್ರಕಾರ 6 ಅಥವಾ 5 ಸ್ಥಾನವನ್ನ ಬಿಜೆಪಿ ಗೆಲ್ಲಬಹುದು ಈ ಒಂದು 2024 ಚುನಾವಣೆಯಲ್ಲಿ ಅಂತ ಹೇಳ್ತಿದ್ದೀರಾ. ಯಾಕೆ ಅಷ್ಟೇ ಕ್ಷೇತ್ರ ಅವರಿಗೆ ಅಂತ ಮೀಸಲಿದೆ? ಬಟ್ ಅದು ನಾವು ಹೇಳಕ್ ಬರೋದಿಲ್ಲ ಜನಗಳ. ನಾವು ಏಕೆಂತಂದ್ರೆ ಒಂದು 20 ಸ್ಥಾನಕ್ಕಿಂತ ಹೆಚ್ಚು ಬರಬೇಕು ಅಂತ ಕಾರಣ ಏನಂತಂದ್ರೆ, ಎಲ್ಲಿ ನಾವು ಈ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ನಮ್ಗೆ ಜನಗಳು ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ನಾವು ಕಾಂಗ್ರೆಸ್ಗೆ ವೋಟ್ ಹಾಕೋದು, ನಮ್ಮ ಪರವಾಗಿ ಜನಗಳ ಪರವಾಗಿ ನಿಂತಿರೋದು ಕಾಂಗ್ರೆಸ್ ಸರ್ಕಾರ, ನಾವು ಖಂಡಿತವಾಗಿ ಆಗ್ತೀವಿ ಅಂತ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ನಾವು ಒಂದು ಮ್ಯಾಕ್ಸಿಮಮ್ ವರ್ಗು ಇಟ್ಕೊಂಡಿದೀವಿ. ಇನ್ನು ನಮ್ ಸ್ನಾನ ಜಾಸ್ತಿ ಕೂಡ ಬರ್ಬೋದು, ಹೇಳಕ್ಕಾಗಲ್ಲ. ಬಿಜೆಪಿ ಲಾಸ್ಟ್ ಟೈಮ್ ನಮ್ಗೆ ಒಂದ್ ಸ್ನಾನ ಸಿಕ್ಕಿತ್ತು, ಅದೇ ರೀತಿ ಅವ್ರ ಗತಿ ಆಗುತ್ತೆ ಈ ಸರಿ. ಸರಿಯಾಗಿ ಆಡಳಿತ ಮಾಡ್ಲಿಲ್ಲ ಅಂತಂದ್ರೆ ಅವ್ರು ಮಾಡಿಲ್ಲ, ನಮ್ಮಲ್ಲೇನೋ ಮಿಸ್ಟೇಕ್ ಇದ್ದಿರ್ಬೋದು. ಅದನ್ನ ನಮ್ಗೆ MP-ಯಲ್ಲಿ 1 ಸೀಟ್ ಸಿಕ್ಕಿತ್ತು, ಈ ಸರಿ ಸಿಗೋದು ಅವ್ರಿಗೆ ಅದೇ ರೀತಿನೇ ಸಿಗೋದು. 2019 ಚುನಾವಣೆಯಲ್ಲಿ 2019 ಚುನಾವಣೆಯಲ್ಲಿ ಒಂದೇ ಒಂದು ಕ್ಷೇತ್ರ ಕೈಯಲ್ಲಿ ಇತ್ತು ಕಾಂಗ್ರೆಸ್ಗೆ, ಅದು ಬೆಂಗಳೂರು ಗ್ರಾಮಾಂತರ ಆಗಿತ್ತು. ಈಗ ಸಡನ್ ಆಗಿ 20 ಕ್ಷೇತ್ರವನ್ನ ಗೆಲ್ಲೋಕೆ ಸಾಧ್ಯ ಅಂತ ಅನ್ಸುತ್ತಾ? ಹೌದು, ಖಂಡಿತವಾಗ್ಲು. ಅವ್ರು ಕೊಟ್ಟಂತ ಸರ್ಕಾರ ನಿಮಗ್ ಗೊತ್ತೇ ಇದೆಯಲ್ಲ. ಲಾಸ್ಟ್ ಟೈಮ್ ಬಿಜೆಪಿ ಅವರು ಎಂತ ಸರ್ಕಾರ ಕೊಟ್ರು ಅಂತ. ಭ್ರಷ್ಟ ಸರ್ಕಾರ, ದೊಡ್ಡ ದಣಿಗಳ ಸರ್ಕಾರ, ದೊಡ್ಡ ಇವರಿಗೆ ಇಂಡಸ್ಟ್ರಿಯಲಿಸ್ಟ್ಗೆ, ದೊಡ್ಡ MNC ಕಂಪನಿಗಳಿಗೆ ಇವರು ಇದಾಗಿದ್ರೆ ಹೊರತು ಬಡವರ ಪರವಾಗಿ ಏನ್ ಕೆಲಸ ಮಾಡಿದ್ರು ಹೇಳಿ ಇವರು? ಜನಗಳಿಗೆ, ಒಂದು ಸಾಮಾನ್ಯ ಜನಗಳಿಗೆ ಹೋಗಿ ಏನ್ ರೀಚ್ ಆಗಿದೆ ಹೇಳಿ ನೋಡೋಣ. ಒಂದು GST ಅಂತ ತಂದ್ಬಿಟ್ಟು ಒಂದು ನಮ್ಮ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿದ್ರೆ ಅದಕ್ಕೂ ಕೂಡ 18% ನಾವು ಟ್ಯಾಕ್ಸ್ ಕಟ್ಟಬೇಕು. ನಮ್ಮ ಸರ್ಕಾರ ಕೊಡ್ಬೇಕಾಗಿದ್ದು ಮೆಡಿಕಲ್ ಇನ್ಶೂರೆನ್ಸ್, ಅದನ್ನ ನಾವು ಮೆಡಿಕಲ್ ಇನ್ಶೂರೆನ್ಸ್ ನಾವು ದುಡ್ಡು ಕೊಟ್ಟು ಇನ್ಶೂರೆನ್ಸ್ ಮಾಡಿದ್ರೆ ಅದಕ್ಕೂ ಕೂಡ 18% ಹಾಕ್ಬೇಕಾ? ಆ ರೀತಿ ಸರ್ಕಾರ ನಡೆಸಿದ್ದಾರೆ ಇವರು. ಮತ್ತೆ ಹೆಂಗೆ ನೀವು ಜನಗಳು ಇವ್ರಿಗೆ ಬೆಂಬಲ ಕೊಡ್ತಾರೆ ಹೇಳಿ? ನೀವು ಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ GST ಏನು ಬೇಡ, ಮಧ್ಯಮ ವರ್ಗದವ್ರನ್ನ ಉಳಿಸಿ ಬೆಳೆಸಿ. GST ಬೇಡ ಅಂತ ಹೇಳಲಿಲ್ಲ, ಯಾವ್ದ್ಯಾವ್ದಕ್ ಬೇಕೋ ಅದಕ್ಕೆ ಬೇಕು. GST ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ, 18% ಅತಿ ಹೆಚ್ಚು ಆಯ್ತು.
ನಾವು ಸರ್ಕಾರ, ಕಾಂಗ್ರೆಸ್ ಸರ್ಕಾರ 60-70 ವರ್ಷ ಆಳ್ಬೇಕಾದ್ರೆ ನಾವು ಇದು 12.5% ಮಾತ್ರ ಇಟ್ಕೊಂಡಿದ್ವಿ. ಅದ್ರಲ್ಲಿ ಸೆಂಟ್ರಲ್ ಅವ್ರು ಸ್ವಲ್ಪನೇ ತಗೊಂಡು ಹೋಗ್ತಾ ಇದ್ರು, ಸ್ಟೇಟಿಗೆ ಫುಲ್ ಕೊಡ್ತಾ ಇದ್ರು. ಸ್ಟೇಟಿಗೆ ಜಾಸ್ತಿ ಸಿಗ್ತಾ ಇತ್ತು. ಇವತ್ತೇನಾಗಿದೆ, ಸ್ಟೇಟಿಗೆ ಕಮ್ಮಿ ಆಗ್ತಾ ಇದೆ. ಸ್ಟೇಟಿಗೆ ತಗೊಂಡೋಗೋ GST ಕೂಡ ಕೊಡ್ತಾ ಇಲ್ಲ. ಆ GST ಪರ್ಸೆಂಟೇಜ್ ನಮಗೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ನಾರ್ತ್ಗೆ ತಗೊಂಡೋಗಿ ಖರ್ಚು ಮಾಡ್ತಾ ಇದ್ದಾರೆ, ಸೌತ್ ಖರ್ಚಿಲ್ಲ. ಸೌತ್ಗೆ ಏನು ಕೊಡೋದೇ ಇಲ್ಲ. ನಾವು ಸ್ಟೇಟಲ್ಲಿ ಏನಿದೆಯೋ ಬೆನಿಫಿಟ್ ಅದರಲ್ಲೇ ನಾವು ಸರ್ಕಾರ ನಡೆಸಬೇಕು. ಈಗ ಕಾಂಗ್ರೆಸ್ ಸರ್ಕಾರ ಆದ್ರೂ ಕೂಡ ಒಳ್ಳೆ ಸರ್ಕಾರ ಕೊಡ್ತಾ ಇದೆ. ಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ, ತೆರಿಗೆ ಹಣವನ್ನ ನಮಗೆ ಕೊಡಿ, ನಮಗೆ ಕೊಡಬೇಕು. ತೆರಿಗೆ ಹಣನ ನಮಗೆ ಕೊಟ್ಟು ಸೆಂಟ್ರಲ್ ಕಮ್ಮಿ ತಗೋಬೇಕು. ಸ್ಟೇಟ್ ಅಲ್ಲಿ ಡೆವಲಪ್ಮೆಂಟ್ ಮಾಡೋದಲ್ಲ ನಾವು. ಪ್ರತಿಯೊಬ್ಬ ಮನುಷ್ಯರಿಗೆ ಏನ್ ಬೇಕು, ಇಲ್ಲಿ ಜನಕ್ಕೆ ಏನ್ ಬೇಕು ಅಂತ ಕೊಡೋದು ನಾವು. ಹಾಗಾಗ್ಬಿಟ್ಟು ಸೆಂಟ್ರಲ್ ಎಲ್ಲಾನು 9% ತಗೊಂಡು ಹೋಗ್ತಾರೆ, 9% ಕೊಡ್ತಾ ಇದ್ದಾರೆ ಅಂತಾರೆ. ಆ 9% ತಗೊಂಡು ನಮ್ಗೆ ಏನ್ ಕೊಡ್ತಾ ಇದ್ದಾರೆ, ಯಾವ ರೀತಿ ರಿಟರ್ನ್ ಕೊಡ್ತಾ ಇದ್ದಾರೆ ಅವರು? ಯಾವ ರೀತಿ ಬರ್ತಾ ಇಲ್ಲ ನಮ್ಗೆ ರಿಟರ್ನ್. ಕೇಳಿದಾಗ ಏನೋ ಒಂದಷ್ಟು ಏನೋ ಇದಕ್ಕೆ ಮೂಗಿಗೆ ತುಪ್ಪ ಸೋರ್ದಂಗೆ ಸೋರ್ಸ್ಬಿಡ್ತಾ ಇದ್ದಾರೆ, ಅಷ್ಟೇ, ಮುಗಿದೋಯ್ತು. ಏನು ಇದು ಮಾಡ್ತಾ ಇಲ್ಲ, ನಮಗೆ ಕರೆಕ್ಟಾಗಿ ಕೊಡ್ತಾ ಇಲ್ಲ ಏನು. ಆದ್ರಿಂದ ಎಲ್ಲರಿಗೂ ಗೊತ್ತಾಗಿದೆ ಈ ಸರಿ BJP ಸರ್ಕಾರ ಏನ್ ಮಾಡ್ತಾ ಇದೆ, ಸೆಂಟ್ರಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಜನಗಳಿಗೆ ಏನ್ ರೀಚ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಖಂಡಿತವಾಗ್ಲು ಈ ಸರಿ ನಮಗೆ ಮೆಜಾರಿಟಿ ಕರ್ನಾಟಕದಲ್ಲಂತೂ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ತೀವಿ. ಮತ್ತೆ ಸೆಂಟ್ರಲ್ ಅಲ್ಲೂ ಕೂಡ ಖಂಡಿತವಾಗ್ಲೂ ಅವ್ರು ಬರೋದಿಲ್ಲ. ನಿಮ್ಮ ಪ್ರಕಾರ ಬಿಜೆಪಿಗೆ ಅಂದ್ರೆ ಮೋದಿಗೆ ನಿಜಕ್ಕೂ ಸೀಟ್ ಅಲ್ಲಾಡುತ್ತೆ ಈ ಒಂದು 2024 ಲೋಕಸಭಾ ಚುನಾವಣೆ? ಡೆಫಿನೆಟ್ ಆಗಿ ಅವರಿಗೆ ಬಹುಮತ ಸಿಗೋದಿಲ್ಲ. ಕಾಂಗ್ರೆಸ್ ಸರ್ಕಾರ, ಇಂಡಿಯಾ ಪಕ್ಷಕ್ಕೇನೆ, ಇಂಡಿಯಾ ಒಕ್ಕೂಟಕ್ಕೇನೆ ಖಂಡಿತವಾಗ್ಲೂ ಸಿಗೋದು ಈ ಸರಿ ಮೆಜಾರಿಟಿ. INDI ಮೈತ್ರಿಕೂಟದಿಂದ ಯಾರಾಗ್ಬೇಕು ಪ್ರಧಾನಿ ಹಾಗಾದ್ರೆ? ಅಲ್ಲ, ನಮ್ಗೆ ಇದ್ದೇ ಇದ್ದಾರೆ ರಾಹುಲ್ ಗಾಂಧಿ. ನಾವು 100 ಸ್ಥಾನಕ್ಕೆ 100-150 ಸ್ಥಾನ ಹೆಚ್ಚು ನಾವು ಕಾಂಗ್ರೆಸ್ ಸರ್ಕಾರನೇ ಗೆಲ್ಲುತ್ತೆ. ನಮ್ಗೆ ಯಾರಾದ್ರೂ ನಡೆಯುತ್ತೆ. ನಮ್ಗೆ ಕಾಂಗ್ರೆಸ್ ಇಂದ ಯಾರು ಬೇಕಾದ್ರೂ ಬರ್ಬೋದು. ಯಾರಿಗೆ ಎಮಿನೆಂಟ್ ಇದೆಯೋ ಅವ್ರು ಬರ್ತಾರೆ. ಆದ್ರೆ ರಾಹುಲ್ ಗಾಂಧಿ ಬಂದ್ರೆ ಒಳ್ಳೇದು ಅಂತ. ಯಂಗ್ ಚಾಪ್ ಅವರು, ಇದು ಯುವ ನಾಯಕರು ಬಂದ್ರೆ ಒಳ್ಳೇದು. ಸಾಕಾಯ್ತು ಹಾಗಾದ್ರೆ ಮೋದಿ ಸರ್ಕಾರ ನಿಮ್ಗೆ? ಸಾಕು, ಮೋದಿ ಸರ್ಕಾರ ಮಾಡಿದ್ ಸಾಕು, ಜನಗಳಿಗೆ ಮಾಡಿದ್ ಸಾಕು, ಅವಸ್ಥೆ ಪಟ್ಟಿದ್ ಸಾಕು. ಕೋವಿಡ್ ಟೈಮಲ್ಲಿ ಬರೀ ಟಮಟೆ ಹೊಡಿ ಅಂತ ಹೇಳಿದ್ರು, ನಮ್ಗೆ ಏನ್ ಬೇಕೋ ಅದನ್ನ ಕೊಟ್ಟಿಲ್ಲ. ಕೋವಿಡ್ ಟೈಮಲ್ಲಿ ಟಮಟೆ ಹೊಡೆದ್ರೆ ಕೋವಿಡ್ಗೆಲ್ಲ ಬಂದ್ಬಿಡುತ್ತಾ ನಮ್ಗೆ? ಬರೀ ಗಂಟೆ ಬಾರ್ಸಿ ಅಂತಂದ್ರು. ಏನ್ ಮಾಡಿದ್ರು ಮೇಡಮ್? ಜನಗಳಿಗೆ ಏನ್ ಸ್ಪಂದಿಸಿದ್ರು? ಹಾಸ್ಪಿಟ್ಲ್ ಲಕ್ಷಾಂತರ ರೂಪಾಯಿ ತಗೊಂಡ ಬಿಲ್ ಕಟ್ಟಿ ಸುಮಾರು ಜನ ಸತ್ತೇ ಹೋದ್ರು, ಬಿಲ್ ಕಟ್ಟಿ ಸತ್ತೋದ್ರು. ಏನ್ ಮಾಡಿದ್ರು ಹೇಳಿ? ಕೋವಿಡ್ ಸಮಯದಲ್ಲಿ ಸರಿಯಾದ ನಿರ್ವಹಣೆ ಆಗಿಲ್ಲ ಅಂತ ನೀವ್ ಹೇಳ್ತಾ ಇರೋದು? ಖಂಡಿತವಾಗ್ಲಿಲ್ಲ. ಕೋವಿಡ್ ಟೈಮಲ್ಲಿ ಬಹಳ ಕಷ್ಟಪಟ್ರು ಜನ. ಊಟಕ್ಕೂ ಕೂಡ ಕಷ್ಟಪಡುತ್ತೆ. ನಮ್ಮ ಕ್ಷೇತ್ರದ MP DK ಸುರೇಶ್ ಅವರು 1000 ಟನ್ಗನ್ನ ಹೆಚ್ಚಾಗಿ ವೆಜಿಟೇಬಲ್ಸ್ಗಳು, ಅಕ್ಕಿ, ಬೇಳೆ ಇದೆಲ್ಲ ಒಂದು ಏರಿಯಾಗಳಲ್ಲಿ ಎಲ್ಲರಿಗೂ ಸ್ಪಂದಿಸಿದೆ. ಅಂದ್ರೆ ಎಲ್ಲರಿಗೂ ವಿತರಣೆ ಮಾಡಿ ಆ ಕೋವಿಡ್ ಟೈಮಲ್ಲಿ ಎಲ್ಲ ಹಾಸ್ಪಿಟಲ್ಗೂ ಹೋಗಿ ಎಲ್ಲ ಇವ್ರನ್ನೆಲ್ಲ ನೋಡಿ ಅವ್ರಿಗೆಲ್ಲ ಒಳ್ಳೇದ್ ಮಾಡಿದ್ದಾರೆ ಮೇಡಮ್. ಆದ್ರಿಂದ ನಮಗೆ ಬೆಸ್ಟ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬೆಸ್ಟ್. ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಬರಬೇಕು. ಸೆಂಟ್ರಲ್ ಅಲ್ಲಿ ಆಡಳಿತ ನಮ್ದೇ ಆಗ್ಬೇಕು ಮೇಡಮ್. ಓಕೆ, ಹಲವಾರು ಸಚಿವರುಗಳು ಹೆಂಡತಿ ಆಗಿರಬಹುದು ಅಥವಾ ಮಕ್ಕಳಾಗಿರಬಹುದು ಈ ಒಂದು ಎಲೆಕ್ಷನ್ ನಲ್ಲಿ ನಿಂತಿದ್ದಾರೆ. ಸೊ ಆ ಎಲೆಕ್ಷನ್ ಗೆ ಸಚಿವರಾಗಿರಬಹುದು ಅವರು ಬಂದು ಹೇಳಿಕೆಯನ್ನ ನೀಡ್ತಿದ್ದಾರೆ, ಕ್ಯಾನ್ವಾಸ್ ಗಳನ್ನ ಮಾಡ್ತಿದ್ದಾರೆ. ನಿಜಕ್ಕೂ ವರ್ಕೌಟ್ ಆಗುತ್ತೆ ಅಂತ ಅನ್ಸ್ತಿದೆ? ಯಾರ ಹೆಂಡತಿಯವ್ರು ಬಂದಿದ್ದಾರೆ ಮೇಡಮ್? ಹಾಗಲ್ಲ ಸರ್, ಸಚಿವರ ಮಕ್ಕಳುಗಳು ಈಗ ಎಲೆಕ್ಷನ್ ಗೆ ನಿಂತಿದ್ದಾರೆ. ಬೀದರ್ ನೋಡಿದ್ರೇನ ನಮಗ್ ಗೊತ್ತಾಗತ್ತೆ. ಬೀದರ್ ಒಂದು ಕ್ಷೇತ್ರ ಹೆಸರು ಹೇಳಬಹುದು. ಸೊ ಅದು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ, ಅದು ಅವರು ಈಗ ಅವ್ರ ಅಪ್ಪ ಮಾಡಿರುವಂತ ಕೆಲಸಗಳು, ಅವ್ರದ್ದು ಅದು ಬೆನಿಫಿಟ್ ಏನಿದೆ, ಅವ್ರು ಏನ್ ಮಾಡಿದ್ದಾರೆ ಅದರಿಂದ ಕೆಲವೊಮ್ಮೆ ಅವ್ರಿಗೆ ಬೆನಿಫಿಟ್ ಆಗ್ಬೋದು ಮೇಡಮ್. ರಾಜಕೀಯ ಅಂತಂದ್ರೆ ಹಲವಾರು ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಈಗ ಪರೀಕ್ಷೆ ಬರೋದಾಗಿದೆ, ರಿಸಲ್ಟ್ ಜೂನ್ 4 ಸೊ ಈ ಒಂದು ವಿಚಾರವಾಗಿ ಒಂದು ಕ್ಷೇತ್ರ ಕುತೂಹಲ ಮೂಡಿಸುತ್ತೆ ಅಂತ ಆದ್ರೆ ಅದು ಯಾವ ಕ್ಷೇತ್ರ ಕುತೂಹಲ ಮೂಡಿಸ್ತಾ ಇದೆ ನಿಮ್ಗೆ? ಯಾವ ಕ್ಷೇತ್ರದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ? ಕರ್ನಾಟಕದಲ್ಲಿ ಯಾವ ಕ್ಷೇತ್ರ ನಿಮ್ಗೆ ತುಂಬಾ ಕುತೂಹಲ, ನಾನ್ ಕಾದ್ ನೋಡ್ಲೇಬೇಕಪ್ಪ, ಈ ಒಂದು ರಿಸಲ್ಟ್ ಯಾರಾಗ್ತಾರೆ MP ಅಂತ ನೋಡ್ಲೇಬೇಕು ಅಂತ ಇದ್ರೆ? ಅಲ್ಲ, ನಮ್ ಕ್ಷೇತ್ರದಲ್ಲಿ ನಾವು ಕಾಯ್ತಾ ಇದೀವಿ. ನಮ್ ಕ್ಷೇತ್ರದಲ್ಲಿ ನಮ್ಮ DK ಸುರೇಶ್ ಸಾಹೇಬ್ರು ಗೆಲ್ಲೇಬೇಕು. ನಾವು ಆತಂಕದಿಂದ ವೇಟ್ ಮಾಡ್ತಾ ಇದೀವಿ. ಖಂಡಿತ ಗೆಲ್ತಾರೆ. ಲೀಡ್ಗೋಸ್ಕರ ಕಾಯ್ತಿದ್ವಿ. 1 ಲಕ್ಷ ಲೀಡ್ ಬರ್ಬೇಕು ಅನ್ನೋ ನಮ್ಮ ಆಸೆ. ಕೇಳೋಣ ಅನ್ಕೊಂಡಿದ್ದೆ, ಎಷ್ಟು ಲೀಡ್ ಬರ್ತಾರ ಅವರು? ಮೋರ್ ದನ್ 1 lakh ಎಕ್ಸ್ಪೆಕ್ಟೇಷನ್ಸ್ ಇದೆ. ಡೆಫಿನೆಟ್ಲಿ, ನೋ ಡೌಟ್. ಓಕೆ ಸರ್, ಥ್ಯಾಂಕ್ ಯು. ನೋಡೋದಲ್ಲ ವೀಕ್ಷಕರೇ, ಲೋಕಸಭಾ ಎಲೆಕ್ಷನ್ ಮುಗ್ದಿದೆ. ಹಾಗೆ ಜೂನ್ 4 ನಿಜಕ್ಕೂ
ರಿಸಲ್ಟ್ ಬರುವಂತಹ ದಿನ. ಹಲವಾರು ಜನರು ಈ ರಿಸಲ್ಟ್ ಗೋಸ್ಕರನೇ ಕಾಯ್ತಿರ್ತಾರೆ. ಒಂದು ಕುತೂಹಲವಾಗಿರುವಂತಹ ಕ್ಷೇತ್ರ ಅಂತಾನು ಕೂಡ ಒಂದ್ ಕಡೆ ಕರಿಬಹುದು. ಒಂದ್ ಮನ್ಸಲ್ಲಿ ಇರುತ್ತೆ, ಈ ಒಂದು ಕ್ಷೇತ್ರದ ರಿಸಲ್ಟ್ ನಾವುಗಳು ನೋಡ್ಲೇಬೇಕಪ್ಪ ಅಂತ ಜನಸಾಮಾನ್ಯರು ಕಾದುಕೊಳ್ತಾ ಇರ್ತಾರೆ. ಹಾಗೆ ರಾಜಕೀಯ ಬದಲಾವಣೆಗಳು ದಿನದಿಂದ ದಿನಕ್ಕೆ ನಡೀತಾ ಇರುತ್ತೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ರಾಜಕೀಯ ಒಂದು ಬದಲಾವಣೆ ಆಗಬಹುದು, ಒಂದು ಬಿರುಗಾಳಿನೇ ಬರಬಹುದು. ಷಡ್ಯಂತ್ರಗಳ ನಡುವೆ, ಚಕ್ರವ್ಯೂಹಗಳ ನಡುವೆ ಸಿಲುಕಿ ಪರದಾಡ್ತಾ ಇರುವಂತಹ ಹಲವಾರು ರಾಜಕಾರಣಿಗಳಾಗಿರಬಹುದು ಅಥವಾ ಕಾಯ್ತಾ ಇರ್ತಾರೆ ಅವರು ಈ ಒಂದು ರಿಸಲ್ಟ್ ಗೋಸ್ಕರ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ MP ಅಭ್ಯರ್ಥಿಗಳಿಗೆ ಆ ಒಂದು ತವಕ ಇದ್ದೇ ಇರುತ್ತೆ. ಜನಸಾಮಾನ್ಯರು ಯಾರು MP ಆದ್ರೆ ಒಳ್ಳೇದು, ಹಾಗೆ ಯಾರು ಪ್ರಧಾನಿ ಆದ್ರೆ ಒಳ್ಳೇದು, ನಾವು ವೋಟ್ ಹಾಕ್ಬಿಟ್ಟಿದೀವಿ, ಈಗ ಆ ಒಂದು MP ಗೆಲ್ಲಬೇಕು ಅಥವಾ ಸೋಲ್ಬೇಕು ಅನ್ನೋದ್ರ ಬಗ್ಗೆ ಮಾತನ್ನ ಹೇಳಿದ್ದಾರೆ. ನೀವ್ ಅದನ್ನ ಕೇಳೇ ಇರ್ತೀರಾ. ಇದೆಷ್ಟು ಈ ಒಂದು ಭಾಗದ ಅಂತಂದ್ರೆ RR ನಗರ ವಿಧಾನಸಭಾ ಕ್ಷೇತ್ರದ ಈ ಒಂದು ಭಾಗದ ಜನರ ಮಾತಾಗಿತ್ತು, ಮತದಾರರ ಮಾತಾಗಿತ್ತು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.